ಪೊಲೀಸರ ಎಚ್ಚರಿಕೆಯಿಂದ ಇರಿ. ಪೊಲೀಸರು ನೀವು ಬಹಳ ದೊಡ್ಡ ರೀತಿಯಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗಬೇಡಿ. ಸರ್ಕಾರ ಲೈಫ್ ಲಾಂಗ್ ಕಾಂಗ್ರೆಸ್ ಇರಲ್ಲ. ಕಾಲಚಕ್ರ ಉರುಳ್ತಾ ಇರ್ತದೆ, ತಿರುಗಿಡ್ತಾ ಇರ್ತದೆ. ನಾವು ಬರ್ತೀವಿ, ನಾವು ಆಡಳಿತವನ್ನು ಮಾಡಿದ್ದೀವಿ. ಇವತ್ತು ಮಾನಸಿಕತೆ ಕಾಂಗ್ರೆಸ್ ಬಂದಿದೆ ಅಂತೇಳಿ ಕಾಂಗ್ರೆಸ್ನವ್ರು ಹೇಳಿದಂತ ಎಲ್ಲ ತಪ್ಪನ್ನ ಒಪ್ಪಿಕೊಳ್ಳುವಂತ ರೀತಿಯ ವಾತಾವರಣ ಮಾಡಬೇಡಿ. ಯಾವುದು ಸತ್ಯ, ಯಾವುದು ನ್ಯಾಯ. ಕೆನರಾ PU ಕಾಲೇಜ್, SDM ಕಾಲೇಜ್, ಬೆಸೆಂಟ್ PU ಕಾಲೇಜ್, ಬೆಸೆಂಟ್ ಡಿಗ್ರಿ ಕಾಲೇಜ್, ಶಾರದಾ ವಿದ್ಯಾಲಯ, ಎಕ್ಸ್ಪರ್ಟ್ PU ಕಾಲೇಜ್, ಲೆಕ್ಕ ಹಾಕಿದ್ರೆ ಎಷ್ಟು ಶಿಕ್ಷಣ ಸಂಸ್ಥೆಗಳಿದೆ. ಈ ಶಿಕ್ಷಣ ಸಂಸ್ಥೆಯವರು ಈ ತಂತ್ರಜ್ಞಾನ, ಸೋಷಿಯಲ್ ಮೀಡಿಯಾ ಅಥವಾ ಇನ್ನಿತರ ವ್ಯವಸ್ಥೆಗಳನ್ನ, ಇಂಟರ್ನೆಟ್ ಅನ್ನ ಉಪಯೋಗಿಸಿಕೊಂಡು ಶಿಕ್ಷಣವನ್ನಾದ್ರೂ ಹೇಳ್ಕೊಡುದು. ಮೊನ್ನೆ ಒಂದು ಶಾಲೆಯಲ್ಲಿ ಅವರ ಮಕ್ಕಳ ವಾತಾವರಣ ನೋಡಿದಾಗ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರೆ, ಸರ್ SLC ಪರೀಕ್ಷೆ ಸರ್, ಈ ರಾಜ್ಯದ ವ್ಯವಸ್ಥೆಗೆ ಏನಾಗಿದೆ, ಕುರುಡಾಗಿದೆಯಾ ಅಂತ ಕೇಳ್ತಾರೆ. SLC ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗಳು ಪಡುವಂತ ಕಷ್ಟಕ್ಕೆ ಈ ಜಾಮರ್ ಸಮಸ್ಯೆ. ಅವರು ಪ್ರಥಮವಾಗಿಯೇ ವಿದ್ಯಾರ್ಥಿಗಳು ಒತ್ತಡದಲ್ಲಿ ಪರೀಕ್ಷೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಈ ಒಂದು ಜಾಮರ್ ಸಮಸ್ಯೆ ಆಯ್ತು. ಅಲ್ಲಿ ಮುಗಿಲಿಲ್ಲ. ಇಲ್ಲಿಂದ PUS MG ರೋಡ್ ತನಕ ಹೋಗುವಾಗ ಬೇರೆ ಬೇರೆ ಭಾಗದಲ್ಲಿ ಒಂದು 7-8 ಬ್ಯಾಂಕ್ಗಳ ಬ್ರಾಂಚ್ಗಳಿವೆ. ಮೊನ್ನೆ ಮಾರ್ಚ್ 31 ಇಯರ್ ಎಂಡ್ ಆಯಿತು. ಮಾರ್ಚ್ 31ಕ್ಕೆ ಇಯರ್ ಎಂಡ್ ಸಂದರ್ಭದಲ್ಲಿ ಕಂಪ್ಯೂಟರ್ ನಲ್ಲಿ ಇಂಟರ್ನೆಟ್ ಆಗದೆ, ಅವರ ಡೇ ಎಂಡ್ ಮತ್ತು ಇನ್ನಿತರ ವ್ಯವಸ್ಥೆಗಳು ಮಾಡದೆ ಆ ಬ್ಯಾಂಕಿನವರು ಕಷ್ಟಪಟ್ಟದ್ದು ಕಣ್ಣಿಗೆ ಕಾಣಲ್ವ ನಿಮಗೆ? ಅದಾಯ್ತು. ಮೊನ್ನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳು, ಕೆಲವಾರು ಜನ ನಿಕಟಪೂರ್ವ ಸದಸ್ಯರುಗಳು ಇದ್ದಾರೆ. ಶಾಸಕರೇ, ಮಹಾನಗರ ಪಾಲಿಕೆಯ ಒಳಗಡೆ ಆನ್ಲೈನ್ ನಲ್ಲಿ ಸಬ್ಮಿಟ್ ಮಾಡಬೇಕಾದಂತ, ಇಂಟರ್ನೆಟ್ ಉಪಯೋಗಿಸಿಕೊಂಡು ಸಬ್ಮಿಟ್ ಮಾಡಬೇಕಾದಂತ ಸಾರ್ವಜನಿಕರಿಗೆ ಆ ಆನ್ಲೈನ್ ನಲ್ಲಿ ರಸೀದಿಯೋ, ಹಣವನ್ನ ಅಥವಾ ಅವರಿಗೆ ಬೇಕಾದಂತ ಆನ್ಲೈನ್ ಸಿಸ್ಟಮ್ ನಲ್ಲಿ ಬೇಕಾದಂತ ಏನು ದಾಖಲೆಗಳು ಕೊಡಬೇಕು, ಅದು ಕೊಡ್ಲಿಕ್ಕಾಗಲ್ಲ. ಟ್ರೇಡ್ ಲೈಸೆನ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ದೇವ್ರೆ, ಇಷ್ಟೆಲ್ಲ ಕಷ್ಟಗಳು ಸಾರ್ವಜನಿಕರು ಪಡ್ತಾ ಇರುವಾಗ ಕಾಂಗ್ರೆಸ್ನ ಆಡಳಿತದಲ್ಲಿರುವಂತಹ ವಿಧಾನ ಪರಿಷತ್ ಸದಸ್ಯರು ಇನ್ಯಾರೋ ನಾಯಕರು ಹೇಳಿಕೆ ಕೊಡ್ತಾರೆ, ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟು ಮನೆಯಲ್ಲಿ ಹೋಗಿ ಮಲಗ್ತಾರೆ. ಏನು ಸ್ವಾಮಿ, ನಿಮ್ಮ ಆಡಳಿತದಲ್ಲಿದೆ, 10-15 ದಿವಸಗಳು ನಿಮಗೆ ಸಮಯ ಕೊಟ್ಟರು, ಇದನ್ನ ಸರಿಪಡಿಸಿಕೊಳ್ಳಿಕ್ಕೆ ಆಗಿಲ್ಲ. ಆದರೂ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮಂಗಳೂರಿನ ಜನತೆ ಪಡುವಂತ ಕಷ್ಟಕ್ಕೆ ಅವರ ಪರವಾಗಿ, ಅವರ ಪೂರಕವಾಗಿ, ಅವರ ಒಂದಿಗೆ ನಾವು ಇದ್ದೇವೆ ಅಂತ ಹೇಳುವಂತದ್ದನ್ನು ಇವತ್ತು ತೋರಿಸಿಕೊಳ್ತಾ ಇದ್ದೇವೆ. 100ಕ್ಕೆ 100 ನಮ್ಮ ಸರ್ಕಾರದ ಆಡಳಿತ ಇದ್ರೆ ಇಷ್ಟೊತ್ತಿಗೆ ಒಳಗಡೆ ನುಗ್ಗಿ ಆ ಜಾಮರನ್ನ ತೆಗೆದು ಬಿಸಾಡುವಂತ ಕೆಲಸ ಅಧಿಕಾರಿಗಳ ಮುಖಾಂತರ ನಾನು ಮಾಡುತ್ತಿದ್ದೇನೆ. ಅಧಿಕಾರಿಗಳ ಮುಖಾಂತರ ನಾನು ಒಂದು ಮಾತನ್ನು ಹೇಳಿದ್ರೆ, ತಾಂತ್ರಿಕವಾಗಿ ಅವತ್ತು 3G ಇತ್ತು. ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ಗಾಂಜಾ ಮತ್ತು ಡ್ರಗ್ಸ್ ಅನ್ನ ಕಾಂಪೌಂಡ್ ಮೇಲಿಂದ ಆಚೆ ಬಿಸಾಡ್ತಾರಂತೆ. ರೆಕಾರ್ಡಿಂಗ್ ದಾಖಲೆಗಳು ಟಿವಿಯಲ್ಲಿ ಬಂದು, ಸ್ವಾಮಿ ಒಂದು ಮಾತನ್ನ ಕೇಳ್ತೀನಿ, ಜೈಲಿಗೆ ಜಾಮೀನಿನ ಅವಶ್ಯಕತೆ ಯಾಕೆ? ಈ ಅಧಿಕಾರಿಗಳು ಒಳಗಡೆ ಬರುವಂತ ಎಲ್ಲ ವ್ಯಕ್ತಿಗಳನ್ನ ಸರಿಯಾಗಿ ತಪಾಸಣೆ ಮಾಡಿಕೊಂಡು ಒಳಗಡೆ ಬಿಟ್ರೆ, ಅಥವಾ ಅವರ ಸಂಬಂಧಿಕರು ಯಾರಿದ್ದಾರೆ ಅವರನ್ನು ನೋಡ್ಲಿಕ್ಕೆ ಬಿಟ್ರೆ ಮೊಬೈಲ್ ಎಲ್ಲಿ ಒಳಗಡೆ ಹೋಗುತ್ತೆ? ಈಗಲೂ ಜೈಲು ಒಳಗಡೆ ಮತ್ತು ಜೈಲಿನ ಸುತ್ತು, ಆ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗುತ್ತೆ ಸರ್. ಜೈಲಿನ ಸುತ್ತು, ಈ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗ್ತಾ ಇದೆ. ಹೊರಗಡೆ ಈ ಬಿಲ್ಡಿಂಗ್ ನಲ್ಲಿ ವ್ಯಾಪಾರಸ್ಥರಿಗೆ ಮೊಬೈಲ್ ಸಿಗ್ತಾ ಇದೆ. ಏನ್ರಿ ಸರ್ಕಾರದ ಆಡಳಿತದ ವೈಶಿಷ್ಟ್ಯತೆ ಹೇಗಿದೆ ಅಂತ ಕೇಳಿದ್ರೆ, ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಕಾರ್ನಲ್ಲಿ, ಬಸ್ಸಲ್ಲಿ, ಬೈಕಲ್ಲಿ ಹೋಗಬೇಡಿ, ರಸ್ತೆ ಮುಚ್ಚಿ. ಮೂಗಿನಲ್ಲಿ ಸಿಂಬಳ ಆಗಿದೆ ಅಂತ ಹೇಳಿದ್ರೆ ಏನ್ರಿ ರಾಜಗೋಪಾಲಣ್ಣ ಏನು ಹೇಳ್ತಾರೆ, ನಮ್ಮ ಹಿರಿಯರು ಹೇಳ್ತಿದ್ರು ಮೂಗಿನಲ್ಲಿ. ಹಾಗಾಗಿ ಮೂಗನ್ನೇ ಕತ್ತರಿಸಬೇಕು ಅಂತೇಳಿ. ಹಾಗಾಗಿ ಯಾವುದೇ ತಪ್ಪು ಮಾಡಿದ ಸಾರ್ವಜನಿಕ ವಿದ್ಯಾರ್ಥಿ ವರ್ಗ ಮೊನ್ನೆ ಪೇಪರ್ನಲ್ಲಿ ನೋಡಿ ದುಃಖ ಆಯಿತು. ಈ ಬಿಲ್ಡಿಂಗ್ ನಲ್ಲಿ ಒಬ್ರು ಮಂಗಳೂರಿನ ಪ್ರತಿಷ್ಠಿತ ವೈದ್ಯರು ಉಳ್ಕೊಳ್ತಾರೆ. ಅವರ ಪೇಷಂಟ್ ಆಸ್ಪತ್ರೆಯಲ್ಲಿ, KMC ಆಸ್ಪತ್ರೆಯಲ್ಲಿ ಜೀವನ ಮರಣ ಹೋರಾಟದಲ್ಲಿದ್ದಾರೆ. ಆ ಚಿಂತಾಜನಕ ಪರಿಸ್ಥಿತಿ ಆದಾಗ ಡಾಕ್ಟರ್ಗೆ ಫೋನ್ ಮಾಡಿದಾಗ ಡಾಕ್ಟರ್ಗೆ ಫೋನ್ ಆಗಿಲ್ಲ, ಪಾಪ ಪೇಷಂಟ್ ಸತ್ತೋದು.
ಪತ್ರಿಕೆಯಲ್ಲಿ ವರದಿ ಆಯಿತು. ಆ ಜೀವದ ಹೊಣೆಗಾರಿಕೆ ಯಾರು ತೆಗೆದುಕೊಳ್ತಾರೆ? ಜೈಲಿನ ಸೂಪರ್ಡೆಂಟ್ ತೆಗೆದುಕೊಳ್ತಾರ? ಮನೋಹರ್ ಕತ್ರಿ ಅವರು ಹೇಳಬೇಕು. ಅಥವಾ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ಕೊಳ್ತಾರ? ನಿಮಗೆ ಬಿಡಿ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಬಂದಿದ್ದಾರೆ, ಅವರಿಗೆ ಕೂಡ ಈ ವಿಷಯ ಗೊತ್ತಿಲ್ಲ. ಇಲ್ಲಿಯ ನಾಯಕರುಗಳು, ಕಾಂಗ್ರೆಸ್ ಪಕ್ಷದವರು ಉಸ್ತುವಾರಿ ಸಚಿವರ ಗಮನಕ್ಕೆ ತರದಂತ ಹೇಳಿಗಳು ಇಲ್ಲಿಯ ನಾಯಕರುಗಳು. ನಾನು ಹೇಳ್ತೇನೆ ಇವತ್ತು, ಆಯ್ತಪ್ಪ ಇದನ್ನು ಸಮಸ್ಯೆಯನ್ನು ಬಗೆಹರಿಸಿಕೊಳ್ತಾ ಇದ್ದೀವಿ ಅಂತೇಳಿ ನೀವು ಸರ ಪ್ರತಿಭಟನೆ ಮಾಡಬೇಡಿ ಅನ್ನೋದು ಮನವಿ ಮಾಡಿದ. ಆದ್ರೂ ನಾನು ಹೇಳಿದೆ, ನೀವು ಪ್ರತಿಭಟನೆಗೆ ಅನುಮತಿ ಕೊಡಿ, ಅನುಮತಿ ಕೊಡದೇರಿ ಭಾರತೀಯ ಜನತಾ ಪಾರ್ಟಿ ನಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡೋದೇ ಅಲ್ಲ. ನಾವು ಅರೆಸ್ಟ್ ಮಾಡ್ತೀವಿ, ನೀವು ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿ, ನಮ್ಗೇನುಂಟು? ಜೈಲಲ್ಲಿ ಹೋಗಿ ಮೊಬೈಲ್ ಸಿಗುತ್ತೆ. ಸಾರ್ವಜನಿಕರಿಗೆ ಏನು ತೊಂದರೆ ಇದ್ರೆ ನನಗೆ ಮೊಬೈಲ್ ಅಲ್ಲಿ ಸಂಪರ್ಕ ಮಾಡ್ತಾರೆ, ಏನ್ ತೊಂದರೆ ಇಲ್ಲ, ನಾವು ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧ ಅಂತ ಹೇಳಿದ ನಂತರ ರಾತ್ರಿ 9 ಗಂಟೆಗೆ ಈ ಪ್ರತಿಭಟನೆಗೆ ಅನುಮತಿ ಕೊಡ್ತಾರೆ. ರಾತ್ರಿ 9 ಗಂಟೆಗೆ ಈ ಪ್ರತಿಭಟನೆ, ಪ್ರಜಾಪ್ರಭುತ್ವದ ಹಕ್ಕರಿ ನಮ್ಗೆ. ಇದನ್ನ ಪ್ರತಿಭಟನೆ ಮಾಡಬೇಕಾದ್ರೆ ನಿಮ್ಮ ಹತ್ರ ಕೇಳಬೇಕಾ? ಇವತ್ತು ನಾನು ಒಂದು ಮಾತನ್ನ ಹೇಳ್ತೇನೆ, ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಈ ಜಾಮರನ್ನ ಸರಿಪಡಿಸಿಕೊಂಡು ಇಲ್ಲಾಂದ್ರೆ ತೆಗೆದು ಬಿಸಾಡಿ. ಜೈಲಿನ ಸುತ್ತ ನಿಮ್ಮ ಕಾವಲಾಕಿ ಯಾವುದೇ ಒಂದು ವ್ಯಕ್ತಿ ಒಳಗಡೆ ಹೋಗದಾಗೆ ಹೋದ್ರು ಅವರು ಕೊಂಡೋಗುವಂತ ವಸ್ತುಗಳು ಏನು ಅಂತೇಳಿ ತಿಳ್ಕೊಳ್ಳುವಷ್ಟು ನಿಮ್ಮ ಆಡಳಿತದ ವ್ಯವಸ್ಥೆಯನ್ನ ನಡೆಸ್ಕೊಳ್ಳಿ. ಇವತ್ತು ರಾಜಗೋಪಾಲನ್ನ ಬಹಳ ದುಃಖ ಆಗತ್ತೆ. ಬಹಳ ದುಃಖ ಏನು ಅಂತ ಕೇಳಿದ್ರೆ, ಮುಂದುಳಿದು ಫೋನಾಗ ಅವರಿಗೆ ಗಾಂಜದಕ್ಕು ಆಯ ಬಯ್ಯ 4 ಗಂಟೆಗೆ ಗಾಂಜದಕ್ಕು ಎಂದು ಉಳೈ ಕೊಲನೆಗೆ ಸುರುಕೆ ಗೊತ್ತುಂಡು ಆಯ ಕ್ಯಾಚ್ ಬರ್ತಾರೆ ಉಂಟು. ಕ್ರಿಕೆಟ್ ಕ್ಯಾಚ್ ಬರ್ತಾರೆ ತುಂಬುವುದು ತೂರಿ ಬಿಡುವೆ, ಅಲ್ಪ ಕ್ಯಾಚ್ ಬರ್ತಾರೆ ಉಂಟು. ಮಾಡವನೇ ಹೊರತದ್ದು